ವೀಕ್ಷಕರೆಲ್ಲರಿಗೂ ನಮ್ಮ ವಾಹಿನಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ವರ್ಷ 2024ರ ಮೇ ತಿಂಗಳಿನ 10ನೆಯ ತಾರೀಕಿನ ದಿನದಂದು ರೂಪುಗೊಳ್ಳಲಿರುವ ಶುಕ್ರ ಮತ್ತು ಬುಧ ದೇವನ ವಿಶೇಷ ಯುತಿಯ ಕುರಿತಾಗಿರುವ ಒಂದಿಷ್ಟು ಮಾಹಿತಿಯನ್ನು ಅರಿತುಕೊಳ್ಳಲಿದ್ದು, ಇಲ್ಲಿ ಈ ಎರಡೂ ಶುಭ ಗ್ರಹಗಳ ಯುತಿಯಿಂದಾಗಿ ಧನುರಾಶಿಯ ಜಾತಕದವರ ಜೀವನದಲ್ಲಿ ಉಂಟಾಗಲಿರುವ ಬದಲಾವಣೆಗಳೇನು, ಜೊತೆಗೆ ಇಲ್ಲಿ ರೂಪುಗೊಳ್ಳಲಿರುವ ಶುಭ ಯೋಗಗಳ್ಯಾವುವು ಅನ್ನೋದೆಲ್ಲವನ್ನ ಇಲ್ಲಿ ವಿಸ್ತಾರ ರೂಪದಲ್ಲಿ ಅರಿತುಕೊಳ್ಳೋಣ. ಅದಕ್ಕೂ ಮುನ್ನ ಎಂದಿನಂತೆ ನಮ್ಮ ವಿನಂತಿ ಎಂದರೆ, ನೀವಿನ್ನೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ. ನಿಮ್ಮ ಜೀವನದಲ್ಲಿಯೂ ಎಂಥದ್ದೇ ಸಮಸ್ಯೆಗಳಿದ್ದರೂ ಕೂಡ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಮ್ಮ ಗುರುಜಿ ನಂಬರ್ಗೆ ಕರೆ ಮಾಡಿ ಶೀಘ್ರದಲ್ಲಿಯೇ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಿ. ವೀಕ್ಷಕರೇ, ನಿಮಗೆಲ್ಲ ಗೊತ್ತಿರುವ ಹಾಗೆ ಶುಕ್ರದೇವನು ನವಗ್ರಹಗಳಲ್ಲಿಯೇ ಹೆಚ್ಚು ಶುಭಕರ ಮತ್ತು ಲಾಭದಾಯಕ ಗ್ರಹನಾಗಿದ್ದು, ಈಗ ಪ್ರಸ್ತುತ ಮೇಷರಾಶಿಯಲ್ಲಿ ಅತ್ಯಂತ ಸದೃಢ ಸ್ಥಿತಿಯಲ್ಲಿ ವಿರಾಜಮಾನನಾಗಿದ್ದಾನೆ. ಅದೇ ರೀತಿ ಈಗ ಬುದ್ಧಿಯ ಮತ್ತು ವ್ಯಾಪಾರದ ಕಾರಕನೆಂದು ಕರೆಸಿಕೊಳ್ಳುವ ಬುಧ ದೇವನು ಮೇ ತಿಂಗಳಿನ 10ನೆಯ ತಾರೀಕಿನ ದಿನದ ಸಂಜೆ ತನ್ನ ರಾಶಿಯಲ್ಲಿ ಪರಿವರ್ತನೆ ಹೊಂದುವುದರ ಮೂಲಕ ಮೇಷ ರಾಶಿಗೇನೆ ಪ್ರವೇಶ ಮಾಡಲಿದ್ದಾನೆ. ಇಲ್ಲಿ ಬುಧ ದೇವನು ಯಾವಾಗ ಮೇಷರಾಶಿಗೆ ಪ್ರವೇಶಿಸುವನೋ ಆಗ ಮೇಷರಾಶಿಯಲ್ಲಿ ಬುಧ ಮತ್ತು ಶುಕ್ರ ದೇವರಿರುವರ ಮಹಾಯುತಿ ನೆರವೇರಲಿದೆ. ವೈದಿಕ ಜ್ಯೋತಿಷ್ಯದ ಅನುಸಾರ ಶುಕ್ರ ಮತ್ತು ಬುಧ ದೇವನ ಯುತಿಯನ್ನ ಅತ್ಯಂತ ಪ್ರಬಲ ಯುತಿ ಎಂದು ನಂಬಲಾಗಿದೆ. ಕಾರಣ, ಬುಧ ಮತ್ತು ಶುಕ್ರ ದೇವರಿರುವರು ಒಟ್ಟಿಗೆ ಗೋಚರಿಸಲಾಗಿ ಅತ್ಯಂತ ಪ್ರಬಲವಾಗಿರುವ ಲಕ್ಷ್ಮೀ ನಾರಾಯಣ ಯೋಗವನ್ನ ನಿರ್ಮಾಣ ಮಾಡುತ್ತಾರೆ. ವಿಶೇಷವೆಂದರೆ ಲಕ್ಷ್ಮೀನಾರಾಯಣ ಯೋಗವು ರಾಜ್ಯ ಯೋಗದಷ್ಟೇ ಪ್ರಬಲ ಯೋಗವಾಗಿದ್ದು, ಈ ಯೋಗವು ಆ ಯಾವ ಜಾತಕದವರ ಶುಭ ಭಾವದಲ್ಲಿ ರೂಪುಗೊಂಡಿರುತ್ತದೆಯೋ ಆ ಜಾತಕದವರು ಜೀವನದಲ್ಲಿ ಮಹೋನ್ನತ ಫಲಗಳನ್ನು ಹೊಂದುತ್ತಾರೆ. ಇನ್ನು ಇಲ್ಲಿ ಮೇಷರಾಶಿಯಲ್ಲಿ ರೂಪುಗೊಳ್ಳುತ್ತಲಿರುವ ಲಕ್ಷ್ಮೀನಾರಾಯಣ ಯೋಗವು ಮೇ ತಿಂಗಳಿನ 19ನೆಯ ತಾರೀಕಿನವರೆಗೂ ಇರಲಿದ್ದು, ಇಲ್ಲಿ ಯಾವಾಗ ಶುಕ್ರದೇವನು ಮೇಷರಾಶಿಯಿಂದ ನಿರ್ಗಮಿಸುವನು ಆಗ ಬುಧ ಶುಕ್ರರ ಯುತಿಯ ಅಂತ್ಯವಾಗುವುದರ ಮೂಲಕ ಲಕ್ಷ್ಮೀನಾರಾಯಣ ಯೋಗದ ಪ್ರಭಾವಗಳು ಕೂಡ ಸಮಾಪ್ತಿಗೊಳ್ಳುತ್ತವೆ. ಇಲ್ಲಿ ಲಕ್ಷ್ಮೀನಾರಾಯಣ ಯೋಗವು ಅಲ್ಪ ಸಮಯದ್ದಾಗಿದ್ದರೂ ಕೂಡ ಈ ಅವಧಿಯಲ್ಲಿ ಬಹುತೇಕ ಎಲ್ಲ ದ್ವಾದಶ ರಾಶಿಯ ಜಾತಕದವರು ಕೂಡ ಭಿನ್ನ ವಿಭಿನ್ನ ಫಲಗಳನ್ನು ಪಡೆದುಕೊಳ್ಳಲಿದ್ದಾರೆ. ಕಾರಣ, ವೈದಿಕ ಜ್ಯೋತಿಷ್ಯದ ಅನುಸಾರ ಈ ಎರಡೂ ಗ್ರಹಗಳು ಕೂಡ ಪ್ರತ್ಯೇಕವಾಗಿ ಹೆಚ್ಚು ಪ್ರಬಲ ಗ್ರಹಗಳೇ ಆಗಿವೆ. ವೈದಿಕ ಜ್ಯೋತಿಷ್ಯದಲ್ಲಿ ಉಲ್ಲೇಖಿಸಿರುವಂತೆ ಶುಕ್ರ ಗ್ರಹವು ಪ್ರೇಮ, ವಿವಾಹ, ಸೌಂದರ್ಯ ಮತ್ತು ಸುಖ ಸೌಲಭ್ಯಗಳ ಜತೆಗೆ ಐಷಾರಾಮಿತನದ ಗ್ರಹವಾಗಿದ್ದಾನೆ. ವಿಶೇಷವಾಗಿ ಜನ್ಮ ಕುಂಡಲಿಯಲ್ಲಿ ಶುಕ್ರ ದೇವನು ಸದೃಢನಾಗಿದ್ದರೆ ವ್ಯಕ್ತಿಗೆ ಲಕ್ಷ್ಮೀ ಮಾತೆಯ ಅನುಗ್ರಹ ಪ್ರಾಪ್ತಿಯಾಗುತ್ತದೆ. ಮಾನ್ಯತೆಯ ಪ್ರಕಾರ ಶುಕ್ರ ಗ್ರಹವು ವ್ಯಕ್ತಿಯ ಕುಂಡಲಿಯಲ್ಲಿ ಸುಂದರತೆ, ರಚನಾತ್ಮಕತೆ ಮತ್ತು ವಿಲಾಸಿತನವನ್ನು ಪ್ರತಿನಿಧಿಸುತ್ತದೆ. ವಿಶೇಷವಾಗಿ ಶುಕ್ರ ದೇವನು ಸಂಗೀತ, ಕವಿತೆ, ವರ್ಣಚಿತ್ರ, ಅಭಿನಯದಂತಹ ವಿಷಯಗಳನ್ನು ಸಹ ನಿಯಂತ್ರಣ ಮಾಡುತ್ತಾನೆ. ಅದೇ ರೀತಿ ವೈದಿಕ ಜ್ಯೋತಿಷದಲ್ಲಿ ಬುಧ ಗ್ರಹವನ್ನು ಸಹ ಅತ್ಯಂತ ಪ್ರಮುಖ ಗ್ರಹವೆಂದು ಹೇಳಲಾಗಿದೆ. ವಿಶೇಷವಾಗಿ ಬುಧ ದೇವನನ್ನು ಅತ್ಯಂತ ಯುವ ಮತ್ತು ಸುಂದರ ಗ್ರಹವೆಂದು ಸಹ ಉಲ್ಲೇಖಿಸಲಾಗಿದೆ. ಬುದ್ಧಿವಂತಿಕೆ, ಅತ್ಯಂತ ತಾರ್ಕಿಕ ಕ್ಷಮತೆ ಮತ್ತು ಉತ್ತಮ ಸಂವಹನ ಕೌಶಲ್ಯವನ್ನು ಬುಧ ದೇವನು ಪ್ರತಿನಿಧಿಸುತ್ತಾನೆ. ಎಲ್ಲ ನವಗ್ರಹಗಳಲ್ಲಿ ಚಂದ್ರದೇವನ ನಂತರ ಬುಧ ದೇವನನ್ನ ಅತ್ಯಂತ ಕಿರಿಯ ಮತ್ತು ವೇಗದ ಗ್ರಹವೆಂದು ಕರೆಯಲಾಗುತ್ತದೆ. ಇಷ್ಟೆಲ್ಲ ಮಹತ್ವಪೂರ್ಣತೆಯನ್ನು ಹೊಂದಿರುವ ಈ ಎರಡೂ ಗ್ರಹಗಳು ಈಗ ಮೇಷರಾಶಿಯಲ್ಲಿ ಪರಸ್ಪರರೊಂದಿಗೆ ಯುತಿಯನ್ನು ಹೊಂದಿರಲಿವೆ. ಮೇಷರಾಶಿಯು ರಾಶಿಚಕ್ರದ ಮೊದಲ ರಾಶಿಯಾಗಿದ್ದು ಮಂಗಳ ದೇವನಿಂದ ಆಳಲ್ಪಡುವ ರಾಶಿಯಾಗಿದೆ. ಅಲ್ಲದೆ ಮೇಷರಾಶಿಯು ಅತ್ಯಂತ ಚತುರ ಬುದ್ಧಿಯನ್ನ ಹಾಗೆ ವ್ಯಕ್ತಿಯಲ್ಲಿ ನಿಗೂಢತೆ ಮತ್ತು ಆಳ ಅಧ್ಯಯನವನ್ನು ಪ್ರತಿನಿಧಿಸುತ್ತದೆ. ಹೀಗಿರಬೇಕಾದರೆ ಇಲ್ಲಿ ಈಗ ಬುಧ ಮತ್ತು ಶುಕ್ರ ದೇವರಿರುವರು ಯುತಿ ಹೊಂದುತ್ತಲಿದ್ದು, ಇಲ್ಲಿ ಈ ಎರಡೂ ಗ್ರಹಗಳ ಯುತಿಯಿಂದಾಗಿ ಪ್ರತ್ಯೇಕ ಧನುರಾಶಿಯ ಜಾತಕದವರಿಗೆ ಲಭಿಸಲಿರುವ ಫಲಗಳ್ಯಾವುವು, ಜೊತೆಗೆ ಇಲ್ಲಿ ರೂಪುಗೊಳ್ಳುತ್ತಲಿರುವ ಲಕ್ಷ್ಮೀನಾರಾಯಣ ಯೋಗದಿಂದಾಗಿ ಉಂಟಾಗಲಿರುವ ಸಕಾರಾತ್ಮಕತೆಗಳೇನು ಅನ್ನೋದೆಲ್ಲವನ್ನ ಈಗ ವಿಸ್ತಾರವಾಗಿ ಅರಿತುಕೊಳ್ಳುವುದಾದರೆ, ವೀಕ್ಷಕರೇ, ಇಲ್ಲಿ ಮೇ ತಿಂಗಳಿನ 10ನೆಯ ತಾರೀಕಿನಿಂದ ರೂಪುಗೊಳ್ಳುತ್ತಲಿರುವ ಶುಕ್ರ ಮತ್ತು ಬುಧನ ಯುತಿಯಿಂದ ನಿರ್ಮಾಣಗೊಳ್ಳಲಿರುವ ಲಕ್ಷ್ಮೀನಾರಾಯಣ ಯೋಗವು ಧನುರಾಶಿಯ ಪಂಚಮ ಭಾವದಲ್ಲಿ ನಿರ್ಮಾಣಗೊಳ್ಳಲಿದೆ. ಹೀಗಾಗಿ ಇಲ್ಲಿ ಧನುರಾಶಿಯ ಜಾತಕದವರಿಗೆ ಅಪಾರ ಲಾಭದ ಪ್ರಾಪ್ತಿಯುಂಟಾಗಲಿದೆ. ಇಲ್ಲಿ ಕರ್ಮದಿಂದಾಗಿ ಅಪಾರ ಧನ ಸಂಪತ್ತು ಲಭಿಸುವ ಶುಭ ಯೋಗವನ್ನ ಮಹಾಲಕ್ಷ್ಮಿ ಮಾತೆಯು ಕರುಣಿಸಲಿದ್ದಾಳೆ. ಹೀಗಾಗಿ ಈ ಅವಧಿಯಲ್ಲಿ ಬಹುತೇಕ ಧನುರಾಶಿಯ ಜಾತಕದವರು ಅತ್ಯುನ್ನತ ಶುಭ ಸಮಯವನ್ನ ಹೊಂದಲಿದ್ದು, ಈ ಸಮಯ ಸುವರ್ಣ ಸಮಯವೆಂದೇ ಹೇಳಬಹುದಾಗಿದೆ. ಲಕ್ಷ್ಮೀನಾರಾಯಣ ಯೋಗವು ಭಗವಾನ್ ವಿಷ್ಣು ಮತ್ತು ಲಕ್ಷ್ಮೀ ಮಾತೆಯ ಪ್ರತಿನಿಧಿತ್ವದ ಪ್ರತೀಕವಾಗಿದ್ದು, ಹೀಗಾಗಿ ಇಲ್ಲಿ ಆರ್ಥಿಕ ವಿಷಯದಲ್ಲಿ ಅಪಾರ ಲಾಭದ ಪ್ರಾಪ್ತಿಯುಂಟಾಗಲಿದೆ.
ಅದರಲ್ಲೂ ಇಲ್ಲಿ ಧನುರಾಶಿಯ ಜಾತಕದವರ ಪಂಚಮ ಭಾವದಲ್ಲಿ ಈ ಶುಭ ಯೋಗದ ನಿರ್ಮಾಣವಾಗುತ್ತಲಿರುವುದು ಅದೃಷ್ಟದಲ್ಲಿ ಹೊಸ ಹೊಳಪು ಉಂಟು ಮಾಡಲಿದೆ. ಈ ವಿಶೇಷ ಅವಧಿಯಲ್ಲಿ ಟಿವಿ ಇಂಡಸ್ಟ್ರಿ, ಸಿನಿಮಾ ಇಂಡಸ್ಟ್ರಿ, ಮಾಧ್ಯಮ ಕ್ಷೇತ್ರ, ಮಾಡೆಲಿಂಗ್ನ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸುತ್ತಲಿರುವ ಜಾತಕದವರು ಇಲ್ಲಿ ಮುಟ್ಟಿದ್ದೆಲ್ಲವೂ ಚಿನ್ನವಾಗುವ ಸಮಯವಾಗಿರಲಿದೆ. ಈ ಎಲ್ಲ ಕ್ಷೇತ್ರಗಳಲ್ಲಿ ಆಯಾವ ಧನುರಾಶಿಯ ಜಾತಕದವರು ಇಲ್ಲಿಯವರೆಗೂ ಅವಕಾಶ ವಂಚಿತರಾಗಿದ್ದಾರೋ ಅವರಿಗೆ ಈಗ ಭರಪೂರ ಅವಕಾಶಗಳ ಪ್ರಾಪ್ತಿ ಉಂಟಾಗಲಿದೆ. ಇಲ್ಲಿ ಧನುರಾಶಿಯ ಜಾತಕದವರು ತಮ್ಮಲ್ಲಿರುವ ಕಲೆಯಿಂದಾಗಿ ಅಪಾರ ಸಮೃದ್ಧಿ ಹೊಂದುವುದರೊಂದಿಗೆ ತಮ್ಮ ಕಲೆಯ ಪ್ರದರ್ಶನಕ್ಕಾಗಿ ಉತ್ತಮ ವೇದಿಕೆಯನ್ನು ಸಹ ಪಡೆದುಕೊಳ್ಳಲಿದ್ದಾರೆ. ಹೀಗಾಗಿ ಇಲ್ಲಿ ಈ ಎಲ್ಲ ಕ್ಷೇತ್ರಗಳಲ್ಲಿ ತೊಡಗಿರುವ ಜಾತಕದವರ ಹಣ ಮತ್ತು ಹೆಸರು ಎರಡನ್ನೂ ಸಂಪಾದಿಸಬಲ್ಲವರಾಗಿ ಕಂಡು ಬರಲಿದ್ದು ಇಲ್ಲಿಂದ ನಿಮ್ಮ ಪಾಲಿಗೆ ಪ್ರಗತಿಯ ಬಾಗಿಲು ತೆರೆದುಕೊಳ್ಳಲಿದೆ. ಇಲ್ಲಿ ಯಾವ ಧನುರಾಶಿಯ ಜಾತಕದವರು ಕಲಾತ್ಮಕ ಕಾರ್ಯದಲ್ಲಿ ತೊಡಗಿಕೊಂಡಿದ್ದಾರೋ ಅವರ ಪಾಲಿಗೆ ಈಗ ಸುವರ್ಣ ಸಮಯದ ಪ್ರಾರಂಭವಾಗಲಿದೆ. ಇಲ್ಲಿ ಕಲೆಯಿಂದಾಗಿ ಧನ ಸಂಪಾದಿಸುವ ಅವಕಾಶ ಧನುರಾಶಿಯವರದ್ದಾಗಿರಲಿದೆ. ಇನ್ನು ಈ ವಿಶೇಷ ಅವಧಿಯಲ್ಲಿ ಬ್ಯಾಂಕಿಂಗ್ ಸೆಕ್ಟರ್, ಅಕೌಂಟೆನ್ಸಿಯ ಕ್ಷೇತ್ರ, ಟೂರ್ಸ್ ಅಂಡ್ ಟ್ರಾವೆಲ್ಸ್ನ ಕ್ಷೇತ್ರ, ಹೋಟೆಲ್ ಲೈನ್ನಲ್ಲಿಯೂ ಅಪಾರ ಲಾಭದ ಪ್ರಾಪ್ತಿ ಉಂಟಾಗಲಿದೆ. ಇಲ್ಲಿ ಬಹುತೇಕ ನಿಮ್ಮ ಯೋಜನೆಗಳು ಫಲಪ್ರದವಾಗಿ ಸಾಬೀತಾಗಲಿದ್ದು ಹೊಸ ಅವಕಾಶಗಳು ಕೂಡ ನಿಮ್ಮದಾಗಿರಲಿವೆ. ಇಲ್ಲಿ ವ್ಯಾಪಾರಿ ಜಾತಕದವರು ಕೂಡ ಅಧಿಕ ಸಫಲತೆಯನ್ನು ಹೊಂದಿರಲಿದ್ದು ವ್ಯಾಪಾರ ಕ್ಷೇತ್ರದಲ್ಲಿ ನಿಮ್ಮ ಹಿಡಿತವೂ ಕೂಡ ಬಿಗಿಗೊಳ್ಳಲಿದೆ. ಇಲ್ಲಿಯವರೆಗೂ ಯಾವ ಬಿಸ್ನೆಸ್ ನಲ್ಲಿ ನಿಮಗೆ ನಷ್ಟದ ಸ್ಥಿತಿಯ ನಿರ್ಮಾಣವಾಗಿತ್ತು ಅದೇ ಬಿಸ್ನೆಸ್ ಇಲ್ಲಿಂದ ಲಾಭದ ಕಡೆಗೆ ಮುಖ ಮಾಡಬಹುದಾಗಿದೆ. ವ್ಯಾಪಾರ ಜಗತ್ತು ಹೊಸ ಪ್ರಯೋಗಗಳಿಗೂ ತೆರೆದುಕೊಳ್ಳಲಿದ್ದು ಇಲ್ಲಿ ನಿಮ್ಮ ಬಹುತೇಕ ಕನಸುಗಳು ಕೂಡ ಈಡೇರಬಹುದಾದ ಸಾಧ್ಯತೆಗಳು ಇಲ್ಲಿ ಇರಲಿವೆ. ಇಲ್ಲಿ ನೀವು ಹೊಸ ವ್ಯಾಪಾರದ ಪ್ರಾರಂಭಕ್ಕೂ ಮುಂದಾಗಬಹುದಾಗಿದೆ. ಈ ಸಮಯ ಹೂಡಿಕೆ ಮತ್ತು ಪರಿವರ್ತನೆಗೂ ಉತ್ತಮವಾಗಿರಲಿದ್ದು ಖಂಡಿತ ಇಲ್ಲಿ ನೀವು ನಿರ್ಭಯವಾಗಿ ಮುಂದುವರಿಯಬಹುದಾಗಿದೆ. ಈ ವಿಶೇಷ ಅವಧಿಯಲ್ಲಿ ನಿಮ್ಮ ನಡೆನುಡಿಯಲ್ಲಿಯೂ ಸಕಾರಾತ್ಮಕತೆ ಕಂಡು ಬರಲಿದ್ದು ಇಲ್ಲಿ ನಿಮಗೆ ಬುಧನ ಬುದ್ಧಿವಂತಿಕೆ ಮತ್ತು ಶುಕ್ರ ದೇವನ ಸೌಮ್ಯತೆಯ ಪ್ರಾಪ್ತಿ ಉಂಟಾಗಲಿದೆ. ಹೀಗಾಗಿ ಇಲ್ಲಿ ನೀವು ನಿಮ್ಮ ಗ್ರಾಹಕರನ್ನು ಸೆಳೆದುಕೊಳ್ಳುವಲ್ಲಿ ಸಫಲರಾಗಲಿದ್ದೀರಿ. ಜೊತೆಗೆ ಇಲ್ಲಿ ನೀವು ನಿಮ್ಮ ವಿಶೇಷ ಮಾತುಗಾರಿಕೆಯಿಂದಾಗಿಯೇ ದೊಡ್ಡ ಸಂಪರ್ಕಗಳನ್ನು ಸಹ ಸಾಧಿಸಬಲ್ಲವರಾಗಿ ಕಂಡು ಬರಲಿದ್ದೀರಿ. ಇಲ್ಲಿ ನೀವು ಸಮಾಜದ ಮುಖ್ಯ ವಾಹಿನಿಯಲ್ಲಿ ಇರುವ ಜನರೊಂದಿಗೆ ವಿಶೇಷ ಸಂಬಂಧ ಹೊಂದಲು ಸಾಧ್ಯವಾಗಲಿದ್ದು ಅವರ ಸಂಪರ್ಕದಿಂದಾಗಿ ನಿಮಗೆ ಭವಿಷ್ಯದ ಯೋಜನೆಗಳು ಕೂಡ ಲಭಿಸಬಹುದಾಗಿವೆ. ಜೊತೆಗೆ ಇಲ್ಲಿ ನಿಮ್ಮ ಪ್ರಭಾವಶಾಲಿ ವ್ಯಕ್ತಿತ್ವದಲ್ಲಿಯೂ ಪ್ರಖರತೆ ಕಂಡು ಬರಲಿದ್ದು ಸಾಮಾಜಿಕ ಮಾನ್ಯತೆಯ ಪ್ರಾಪ್ತಿಯೂ ಕೂಡ ಉಂಟಾಗಲಿದೆ. ಇನ್ನು ಈ ವಿಶೇಷ ಸಮಯಾವಧಿಯಲ್ಲಿ ನೌಕರಸ್ಥ ಜಾತಕದವರು ಕೂಡ ಸಾಕಷ್ಟು ಪ್ರಗತಿಯನ್ನು ಹೊಂದುವಂತೆ ಕಂಡು ಬರಲಿದ್ದಾರೆ. ಇಲ್ಲಿ ನಿಮ್ಮ ಬುದ್ಧಿಮತ್ತೆಯಲ್ಲಿಯೂ ಪ್ರಖರತೆ ಉಂಟಾಗುವುದು ನಿಮ್ಮ ಉನ್ನತಿಗೆ ಕಾರಣವಾಗಲಿದೆ. ಇಲ್ಲಿ ನೌಕರಸ್ಥ ಜಾತಕದವರ ಕಾರ್ಯಯೋಜನೆಗಳಿಗೆ ವಿಶೇಷ ಪ್ರಾಮುಖ್ಯತೆಯೂ ಕೂಡ ಲಭಿಸಲಿದ್ದು ಬಹುತೇಕ ಯೋಜನೆಗಳು ವಿಶೇಷ ಯಶಸ್ಸನ್ನು ಹೊಂದಲಿವೆ. ಇಲ್ಲಿ ನಿಮ್ಮಲ್ಲಿರುವ ವಿಶೇಷ ಚತುರತೆಯು ನಿಮ್ಮನ್ನ ಪ್ರಗತಿಯ ಹಾದಿಯಲ್ಲಿ ಕೊಂಡೊಯ್ಯಲಿದ್ದು ಇಲ್ಲಿ ನೀವು ಏನೇ ಮಾಡಲು ಮುಂದಾದರೂ ಕೂಡ ಎಲ್ಲ ರೀತಿಯ ಸಹಕಾರವನ್ನು ಸಹ ಒದಗಿಸಲಿದೆ. ಇಲ್ಲಿ ನಿಮ್ಮ ಸಹಕರ್ಮಿಗಳು, ಅಧೀನ ಕರ್ಮಚಾರಿಗಳು ಕೂಡ ತಮ್ಮ ಯೋಗದಾನವನ್ನು ನೀಡಲಿದ್ದು ಹೀಗಾಗಿ ಇಲ್ಲಿ ನೀವು ಸದೃಢವಾಗಿ ಕಂಡು ಬರಲಿದ್ದೀರಿ. ಉಳಿದಂತೆ ಇಲ್ಲಿ ನಿಮ್ಮ ಮನೆ ಪರಿವಾರವೂ ಸೇರಿದಂತೆ ದಾಂಪತ್ಯ ಜೀವನದಲ್ಲಿಯೂ ವಿಶೇಷ ಫಲಗಳ ಪ್ರಾಪ್ತಿ ಉಂಟಾಗಲಿದೆ. ಜೊತೆಗೆ ಇಲ್ಲಿ ನಿಮ್ಮ ಆರೋಗ್ಯದಲ್ಲಿಯೂ ವಿಷ್ಣುವಿನ ವಿಶೇಷ ಅನುಗ್ರಹ ಲಭಿಸಲಿದೆ. ಒಟ್ಟಾರೆಯಾಗಿ ಇಲ್ಲಿ ಮೇ ತಿಂಗಳಿನಲ್ಲಿ ರೂಪುಗೊಳ್ಳುತ್ತಲಿರುವ ವಿಶೇಷ ಸಂಯೋಗವು ಖಂಡಿತ ನಿಮ್ಮ ಪಾಲಿಗೆ ಹೆಚ್ಚು ಫಲಪ್ರದವಾಗಿರಲಿದ್ದು ಹೀಗಾಗಿ ಇಲ್ಲಿ ಸಮಯದ ಸದುಪಯೋಗ ಪಡೆದುಕೊಂಡು ಮುನ್ನಡೆಯಬೇಕು. ವೀಕ್ಷಕರೇ, ವರ್ಷ 2024ರ ಮೇ ತಿಂಗಳಿನಲ್ಲಿ ರೂಪುಗೊಳ್ಳುತ್ತಲಿರುವ 2 ಶುಭ ಗ್ರಹಗಳ ವಿಶೇಷ ಯುತಿಯ ಕುರಿತಾಗಿರುವ ಸಂಪೂರ್ಣ ಮಾಹಿತಿ ಇದಾಗಿದ್ದು ಈ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ. ಜೊತೆಗೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವುದರೊಂದಿಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದಲ್ಲಿರುವ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ.